ನಾನು ವಾಸು ಸಾಯಿಲ್ ಟ್ರಸ್ಟ್ ಅನ್ನುವಂಥ ಒಂದು ಸಂಸ್ಥೆನ ನಡೆಸ್ತಾ ಇದ್ದೀನಿ. ಮಳೆನ ನಂಬಿಕೊಂಡು ಬೇಸಾಯ ಬದುಕು ಕಟ್ಕೊಂಡಿರೋಂಥ ರೈತ ಸಮುದಾಯಗಳ ಜೊತೆ ಕೆಲಸ ಮಾಡ್ತಾಯಿದ್ದೇನೆ. ಸಜೀವಿ ಮಣ್ಣು ಪೋಷಕಾಂಶಗಳ ತವರು ಅಂತಾರೆ. ಏನು ನಾವು ಆರೋಗ್ಯವಾಗಿರಬೇಕು ಅಂತ ಏನೆಲ್ಲ ಮಾಡ್ತೀವಿ, ನಾವು ಆರೋಗ್ಯವಾಗಿರಬೇಕು ಅಂತಂದರೆ ನಮ್ಮ ದೇಹದ ಎಲ್ಲ ಭಾಗಗಳು ಚೆನ್ನಾಗಿ ಕೆಲಸ ಮಾಡಬೇಕು. ಅದಕ್ಕೆ ಪೂರಕವಾದಂಥ ಪೋಷಕಾಂಶಗಳು ಇರಬೇಕು. ಆ ಪೋಷಕಾಂಶಗಳು ನಮಗೆ ಸಿಗೋದು ನಾವು ತಿನ್ನೋ ಆಹಾರದಿಂದ. ಆ ಆಹಾರದಲ್ಲೂ ಆ ಪೋಷಕಾಂಶಗಳಿರಬೇಕು. ಅದು ಸಿಗೋದು ಗಿಡದಿಂದ. ಅಲ್ಲಿಗೆ ಗಿಡದಲ್ಲೂ ಆ ಪೋಷಕಾಂಶಗಳಿರಬೇಕು. ಗಿಡಕ್ಕೆ ಅವು ಸಿಗೋದು ಮಣ್ಣಿಂದ. ಅಲ್ಲಿಗೆ ಮಣ್ಣಲ್ಲೂ ಆ ಪೋಷಕಾಂಶಗಳಿರಬೇಕು. ಮಣ್ಣಲ್ಲಿ ಪೋಷಕಾಂಶ ಕೊಡುವಂಥದ್ದು ಸಾವಯವ ಗೊಬ್ಬರದಿಂದ. ಆ ಗೊಬ್ಬರನ ತಿಂದು ಅದನ್ನು ಪೋಷಕಾಂಶವಾಗಿ ಪರಿವರ್ತನೆ ಮಾಡುವಂಥ ಮಣ್ಣು ಜೀವಾಣುಗಳಿಂದ. ಹಾಗಾಗಿ ನಮ್ಮ ಆರೋಗ್ಯಕ್ಕೂ ಮಣ್ಣಲ್ಲಿರೋ ಜೀವಿಗಳಿಗೂ ನೇರ ಸಂಬಂಧ ಇದೆ ಅಂತ ನಿಜವಾದ ಒಂದು ಅರ್ಥ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಎಲ್ಲ ಕಡೆ ನಾಡಿನಲ್ಲಿ ಅಪೌಷ್ಟಿಕತೆಯಿಂದ ನಾವೆಲ್ಲ ನರಳ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಹೀಗಾಗಿ ಆ ಅಪೌಷ್ಟಿಕತೆಯನ್ನು ನಾವು ಎದುರಿಸಬೇಕು ಅಂತಂದರೆ ಅಥವಾ ಬಗೆಹರಿಸಬೇಕು ಅಂತಂದರೆ ಸಮೃದ್ಧವಾದಂಥ ಆಹಾರ ಬೆಳೆಗಳನ್ನು ಬೆಳ್ಕೊಳ್ಬೇಕು ಅಂತ ಈ ಹಿನ್ನೆಲೆಯಲ್ಲಿ ಅಕ್ಕಡಿ ಸಾಲು ಬೆಳೆ ಪದ್ಧತಿ ಹೇಳಿ ಮಾಡಿಸ್ತಿರುವಂಥ ಒಂದು ಮಳೆಯಾಶ್ರಿತ ರೈತರಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇರುವಂಥ ಒಂದು ಭೂಮಿನಲ್ಲೇ ನಮ್ಮ ಕುಟುಂಬಕ್ಕೆ ಬೇಕಾಗಿರುವಂಥ ಅಗತ್ಯವಾದಂಥ ಆಹಾರವಾದ ಪೌಷ್ಟಿಕ ಆಹಾರವನ್ನು ಉತ್ಪಾದನೆ ಮಾಡೋದ್ರ ಜೊತೆಗೆ ದನಕರುಗಳಿಗೆ ಬೇಕಾಗಿರುವಂಥ ಪೌಷ್ಟಿಕ ಮೇವು ಕೂಡ ಸಿಗ್ತದೆ. ಜೊತೆಗೆ ಬಹು ಬೆಳೆಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಮಣ್ಣಲ್ಲಿರೋ ಜೀವಿ ಸಂಕುಲಗಳು ಕೂಡ ಸಾಕಷ್ಟು ಆಹಾರ ಸಿಗ್ತವೆ ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಅಕ್ಕಡಿ ಸಾಲು ಪದ್ಧತಿನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಕ್ಷಿತಿಜ್ ಅಂಥೇಳಿ ನನ್ನ ಹೆಸರು. ಈ ಮಳೆ ಬೇಸಾಯ ವೇದಿಕೆ ಅಂಥೇಳಿ ಒಂದಿದೆ ರಾಷ್ಟ್ರ ಮಟ್ಟದಲ್ಲಿ. ರೈತರು ಪರಿಸ್ಥಿತಿ ಇವತ್ತಿನ ದಿನ ಏನಿದೆ ಅದು ಬಿಕ್ಕಟ್ಟಿನ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇರೋ ಒಂದು ಸನ್ನಿವೇಶದಲ್ಲಿ ಮಳೆನೇ ಆಶ್ರಯ ಇಟ್ಕೊಂಡು ಬೆಳೆ ಬೆಳೆಯುವಂಥ ರೈತರ ಜೊತೆ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಅಂಥೇಳಿ ಮಳೆ ಬೇಸಾಯ ವೇದಿಕೆ ಅಂತ ಇದೆ. ಇವತ್ತಿನ ದಿನ ನೀವು ಈ ಭೂಮಿ ನೋಡ್ತಾ ಇದ್ದೀರಿ. ಈ ಸಾಧಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹಸಿರು ಕ್ರಾಂತಿ ಬಂದಾದ ನಂತರ ಏಕ ಬೆಳೆಯುವಂಥ ಒಂದು ಪದ್ಧತಿ ಜಾಸ್ತಿ ಆಗಿ ಏಕ ಬೆಳೆದ್ರೆ ಸುಮಾರು ಅದರಲ್ಲಿ ರಿಸ್ಕ್ಗಳಿವೆ. ಈಗ ನೀವು ಅದು ಟೊಮೆಟೊ ಬೆಳೀತಾರೆ, ಟೊಮೆಟೊ ಬೆಳೆದು ಅದಕ್ಕೆ ಬೆಲೆ ಬರ್ತಾ ಇದ್ದರೆ ಅದು ಹಾಳಾಗುತ್ತೆ. ತುಂಬ ಇನ್ಪುಟ್ಸ್ ಆಗಿರುತ್ತೆ, ಅದಕ್ಕೆ ತುಂಬ ಖರ್ಚು ಮಾಡಿರ್ತಾರೆ. ಬಟ್ ಬೆಳೆ ಬಂದಾಗ ಬೆಲೆ ಇಲ್ಲದೆ ಆದರೆ ಅವ್ರಿಗೆ ನಾಶ ಆಗುವಂಥದ್ದಾಗಲಿ ಅಥವಾ ಈ ಪೆಸ್ಟ್ಗಳಂತ ಏನು ಹೇಳ್ತೀವಿ, ಕ್ರಿಮಿಕೀಟಗಳು ಜಾಸ್ತಿ ಬರುವಂಥದ್ದು ಏಕೆ ಬೆಳೆಗೆ ಜಾಸ್ತಿ, ಇದೆಲ್ಲನೂ ಕೂಡ ಆಮೇಲೆ ಔಷಧಿ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ಇದನ್ನೆಲ್ಲನೂ ಕೂಡ ಏನು ನಾವು ಇನ್ಪುಟ್ ಯಾವುದು ಕೂಡ ರಾಸಾಯನಿಕ ಇನ್ಪುಟ್ಸ್ ಹಾಕ್ತಾನೆ ಸಾವಯವ ಅಂಶಗಳನ್ನೇ ಬೆಳೆಸ್ಕೊಂಡು ಮತ್ತು ಮಿಶ್ರ ಬೆಳೆ ಪದ್ಧತಿ ಅಕ್ಕಡಿ ಸಾಲು ಅಂತ ಪದ್ಧತಿ ಇದೆ. ನಾವು ಉತ್ತರ ಕರ್ನಾಟಕದಲ್ಲಿ ಇದನ್ನು ಅಕ್ಕಡಿ ಸಾಲು ಅಂತ ಹೇಳಿದ್ರೆ ಮಿಶ್ರ ಬೆಳೆ ಹಾಕುವಂಥದ್ದು. ಇದು ಇವತ್ತಿಂದ ನೋಡಿ ವೈಜ್ಞಾನಿಕವಾಗಿ ಒಂದು ಗಿಡ ಮತ್ತೊಂದು ಗಿಡಕ್ಕೆ ಹತ್ತಿರದಿಂದ ಸಂಬಂಧ ಇರೋದ್ರಿಂದ ಬೇರೆಯಿಂದ ಹಿಡಿದು ಎಲೆ ತನಕನೂ ಅದು ಅಕ್ಕಪಕ್ಕ ಬೆಳೆದ್ರೆ ಭಾಳ ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ದಿನ ನೀವು ಇಲ್ಲಿ ತೊಂಡಹಳ್ಳಿ ಗ್ರಾಮದಲ್ಲಿ ಪ್ರಭಾಕರ್ ಅವರ ಭೂಮಿ ನೋಡ್ತಾ ಇದ್ದೀರಿ. ಸೊ ಅವರು ರೈತಾಪಿ ಕುಟುಂಬದಿಂದ ಬಂದು ಅವರು ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅಕ್ಕಡಿ ಬೆಳೆ ಬೆಳೆಯುವಂಥದ್ದು ಮಳೆ ಬೇಸಾಯದಲ್ಲಿ ಬಹಳ ಮುಖ್ಯ ಅಂಥೇಳಿ. ಇದನ್ನು ನೋಡಿ, ಒಂದು ಚೂರು ರಾಸಾಯನಿಕ ಗೊಬ್ಬರ ಇಲ್ಲ, ಒಂದು ಚೂರು ಕೂಡ ಬೋರ್ವೆಲ್ ನೀರಿಲ್ಲ. ಕ್ರಿಮಿಕೀಟ ನಾಶ ಮಾಡೋದಕ್ಕೂ ಕೂಡ ಯಾವುದೋ ರಾಸಾಯನಿಕ ಔಷಧಿಗಳನ್ನ ಬಳಸುವಂಥದ್ದಿಲ್ಲ. ನೈಸರ್ಗಿಕವಾಗೇ ಎಲ್ಲನೂ ಕೂಡ ನಿಯಂತ್ರಣ ಮಾಡ್ಕೊಳ್ಳೋವಂಥದ್ದು, ಖರ್ಚು ಕಮ್ಮಿ ಮಾಡುವಂಥದ್ದು, ಬೆಳೆ ಜಾಸ್ತಿ ಬರುವಂಥದ್ದು ಇದು ಆಗಬೇಕು ನಮ್ಮಲ್ಲಿ ಅಂಥೇಳಿ. ಸೊ ಇದಕ್ಕೆ ಹಲವಾರು ಕಷ್ಟಗಳು ಕೂಡ ಇದೆ. ಈಗ ಉದಾಹರಣೆಗೆ ಬೀಜಗಳೇ ಇಲ್ಲ. ಈಗ ಈ 1 ಎಕರೆ ಭೂಮಿಯಲ್ಲಿ ಸುಮಾರು 20 ಬೇರೆ ಬೇರೆ ರೀತಿಯ ಕ್ರಾಪ್ಗಳು ಬೆಳೀತಾ ಇದೆ, ಗಿಡಗಳು ಬೆಳೀತಾ ಇವೆ. ಈ 20 ರೀತಿ ನಿಮಗೆ ಬೀಜಗಳು ಬೇಕು ಅಂತ ಹೇಳಿದ್ರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗೋದೇ ಇಲ್ಲ. ಸೊ ವ್ಯವಸ್ಥಿತವಾಗಿ ಬದಲಾವಣೆ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆ ಇದೆ. ಮಿಶ್ರ ಬೆಳೆಗೆ ಬೇಕಾಗಿರುವಂಥ ವ್ಯವಸ್ಥೆನ ನಾವು ಕಟ್ಟಿದ್ರೆ ಖಂಡಿತವಾಗಿ ಇದು ರೈತರಿಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಆ ನಂಬಿಕೆನ ಇಟ್ಕೊಂಡು ಪ್ರಯೋಗ ಮಾಡ್ತಾ ಇರುವಂಥದ್ದು ಕೂಡ ನೀವು ನೋಡ್ತಾ ಇದ್ದೀರ. ಭಾಳ ಒಳ್ಳೆ ರೀತಿ ಫಲಿತಾಂಶ ಸಿಗುತ್ತೆ ಈ ರೀತಿ ಮಾಡಿದ್ರೆ. ಸೊ ಸರ್ಕಾರದವರು ಇದನ್ನ ಗಮನ ಇಟ್ಕೊಂಡು ಅಕ್ಕಡಿ ಸಾಲು ಬೆಳೆಗೆ ಬೇಕಾಗಿರುವಂಥ ವ್ಯವಸ್ಥೆ ಕಟ್ಟುವಂಥದ್ದು ಮತ್ತು ರೈತರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ.